ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ. ಈಗ ನಿಮ್ಮ ಇಲಾಖೆಯವರು ಕೊಡೋದು ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡ್ರೆ, ಅದೆಂಥದ್ದು ನನ್ನ ಲ್ಯಾಂಡು, 85 ಖರೀದಿ ಮಾಡಿದ ಲ್ಯಾಂಡು, SIT ರಚನೆ ಕೃಷ್ಣ ಬೈರೇಗೌಡ್ರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನು 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. 1 ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ 2 ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದರೆ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರಿ. ನೀವೇ ಕೊಟ್ಟಿದ್ದೀರಿ ಸತೀಶ್ ಸಮಿತಿ, ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ. ಆಯ್ತಪ್ಪ, ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯಿತು. ಆಮೇಲೆ ಬಂದವರು 20 ವರ್ಷ ಏನೇನು ಮಾಡ್ಕೊಂಡಿದ್ರು ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಅಲ್ಲಿ ಬರೆದಿದ್ದಾರೆ ಸಂಶೋಧನಾ ಸಮಿತಿಯಲ್ಲಿ, ಯಾವುದೇ ರೀತಿಯಲ್ಲಿ ಭೂಮಿ ಪಡೀತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿರೋದು ನೀವು ಪ್ರಿಲಿಮಿನರಿ ನೋಟಿಫಿಕೇಷನ್ನ ಫೈನಲ್ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟಿದ್ದೀವಿ. ಹೆದರಿಸ್ತೀರ ಅಲ್ಲಿ. ಇಲ್ಲಿ ಯಾವ ರೀತಿ ಆ ನೈಸ್ ಕಂಪ್ನಿಗೆ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಹೆದರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಲೆಬ್ಸಿದ್ದೀರಿ. ಅದೇ ಕೆಲಸ ಅಲ್ಲಿ ಮಾಡೋಕ್ಕೆ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಮಗಳು ಅರ್ಜಿ ಹಾಕಿದ್ರೆ ಕೋರ್ಟಿಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ. ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆಯಾ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. 2 ನೈಸು ಇದು 2 ಒಂದೇ ನಾಣಿಗೆ 2 ಮುಖ ಇಟ್ಕೊಂಡು ಹೊರಟಿದ್ದೀರಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ. ಆ BMICA ಪ್ರಾಜೆಕ್ಟಿಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು.